ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಓಕೆ, ಇವತ್ತು ದುಬೈಯಲ್ಲಿ ನಾವು ಆಲಾಪ್ಗೆ ಇಷ್ಟ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಅದು ನನಗೂ ತುಂಬ ಇಷ್ಟ ಆ್ಯಕ್ಚುಲಿ. ಆಲಾಪ್ ನೆಪ ಅಷ್ಟೇ. ದುಬೈ ಡಾಲ್ಫಿನೇರಿಯಂ. ಓಕೆ, ದುಬೈ ಕ್ರೀಕ್ ಪಾರ್ಕಲ್ಲಿ ಡಾಲ್ಫಿನೇರಿಯಂ ಇದೆ. ಸೊ ಡಾಲ್ಫಿನೇರಿಯಂ ಒಳಗೆ ಹೋಗೋಕ್ಕೆ ನಾವು ಕ್ರೀಕ್ ಪಾರ್ಕ್ ಎಂಟ್ರಿನೂ ತೊಗೋಬೇಕು. ಇದು ನೋಡಿ ಚಿಲ್ಡ್ರನ್ ಸಿಟಿ ಅಂತ ಏನು ಕಾಣಿಸ್ತಾ ಇದೆ, ಇದು ದುಬೈ ಕ್ರೀಕ್ ಪಾರ್ಕ್. ಓಕೆ, ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ 3 ಸ್ಲಾಟ್ ಇರುತ್ತೆ, 11 ಗಂಟೆ, 2 ಗಂಟೆ, 5 ಗಂಟೆ. ನಾವೀಗ ಮಧ್ಯಾಹ್ನ 2 ಗಂಟೆ ಸ್ಲಾಟ್ನ ಬುಕ್ ಮಾಡಿದ್ದೀವಿ. ಅರ್ಧ ಗಂಟೆ ಮುಂಚೆ ಇರಬೇಕು, 1:15. ಮಿಕ್ಕಿದ ಇನ್ಫಾರ್ಮೇಷನ್ ಎಲ್ಲ ವೀಡಿಯೋನಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೀವು ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವೀಡಿಯೋನ ನೋಡಿ, ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ರೂಪಾ ಪ್ರಭಾಕರ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದುಬೈ ಡಾಲ್ಫಿನೇರಿಯಂನ ನಮ್ಮ ಜೊತೆ ನೀವು ನೋಡಿ. ಓಕೆ, ಬನ್ನಿ. ಕ್ಯಾಮಲ್ ರೈಡ್ ಬೇಕಾದ್ರೂ ಮಾಡ್ಬೋದು ನೋಡಿ. ಡಾಲ್ಫಿನೇರಿಯಮಲ್ಲಿ ಕ್ಯಾಮಲ್ ರೈಡ್ ಬೇಕಾದ್ರೂ ಮಾಡಬಹುದು. 10 ದಿರಾಮ್ಸ್. ಹೌದೇನು? ಸ್ವಿಮ್ ವಿತ್ ಡಾಲ್ಫಿನ್ಸ್. ಹಾಂ ಸರಿ, ಸ್ವಿಮ್ ವಿತ್ ಡಾಲ್ಫಿನ್ಸು 300 ದಿರಾಮ್ಸು. ಡಾಲ್ಫಿನೇರಿಯಮಲ್ಲಿ ಕ್ಯಾಮಲ್ ರೈಡು 10 ದಿರಾಮ್ಸ್ ಪರ್ ಪರ್ಸನ್. ಓಕೆ, ದುಬೈ ಕ್ರೀಕ್ ಪಾರ್ಕ್ ಎಂಟ್ರ್ ಆದಮೇಲೆ 5 ದಿರಾಮ್ ಕೊಟ್ಟರೆ ಎಂಟ್ರ್ ಆದಮೇಲೆ ಒಳಗೆ ಬಂದರೆ ಆ್ಯಕ್ಚುಲಿ ಪ್ಲಾನೆಟೇರಿಯಮು ಅದೆಲ್ಲ ಶೋಸ್ ಇದೆಯಂತೆ. ನಾವು ಅದೆಲ್ಲ ಏನೂ ನೋಡೋಕೆ ಹೋಗ್ತಾ ಇಲ್ಲ. ನೀವು ಕ್ರೀಕ್ ಪಾರ್ಕನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಅದನ್ನು ನಾವು ನೋಡ್ಬೋದು. ಈಗ ನಾವು ಇಲ್ಲಿಗೆ ಬಂದರೆ ಡಾಲ್ಫಿನೇರಿಯಂ ಒಳಗೇ ಸಿಗುತ್ತೆ. ಡಾಲ್ಫಿನೇರಿಯಮ್ ಒಳಗೆ ಹೋಗಿ ಟಿಕೆಟ್ಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಬಿಕಾಸ್ ನಾನು ಆನ್ಲೈನ್ ಟಿಕೆಟ್ ತೊಗೊಂಡಿದ್ದು. ಐ ಥಿಂಕ್ ಪರ್ ಪರ್ಸನ್ನು 89 AED. ಆಲಾಪು 2 to 11 ಇಯರ್ಸ್ ಮಧ್ಯ ಬರೋದ್ರಿಂದ ಅವನಿಗೆ ಸ್ವಲ್ಪ ಕಡಿಮೆ ಬಿತ್ತು. ಆನ್ ದ ಸ್ಪಾಟ್ ತೊಗೊಂಡ್ರೆ ಎಷ್ಟು ಏನು ಈ ಎಲ್ಲ ಡೀಟೇಲ್ಸ್ನು ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಆಲ್ಸೋ ನಾನು ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ. ಕ್ಲೂಕು, ಹೆಡ್ ಔಟು, ಈ ಥರ. ಓಕೆ, ಸೊ ಇದನ್ನು ಹೆಡ್ ಔಟಲ್ಲಿ ಪರ್ಚೇಸ್ ಮಾಡಿ ಡಾಲ್ಫಿನೇರಿಯಂ ಒಳಗೆ ಹೋಗೋಣ. ಡಾಲ್ಫಿನ್ಸ್ ಮತ್ತು ಶೋ ಸೀಲ್. ಸೊ ಒಳಗೆ ಹೋಗಿ ಏನೇನು ಆ್ಯಕ್ಟಿವಿಟಿ ಮಾಡುತ್ತೆ, ಹೇಗೆ ಎಂಟರ್ಟೈನ್ ಮಾಡುತ್ತೆ, ನಮಗೆ ಹೇಗೆ ಖುಷಿ ಆಗುತ್ತೆ, ಹೇಗಿದೆ ಈ ಶೋ, ಎಲ್ಲದ್ರ ಬಗ್ಗೆ ಮಾತಾಡೋಣ. ಓಕೆ, ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ಒಂಥರ ಫುಲ್ ಎನರ್ಜಿ ಆಯಿತಾ, ವೈಬ್ರೆಂಟ್ ಕಲರ್ಸು. ಗೊತ್ತೇ ಇದೆ, ಮಕ್ಕಳು ಮೇಯ್ನ್ಲಿ ಇಲ್ಲಿಗೆ ಬರ್ತಾರಲ್ವಾ, ಮಕ್ಕಳನ್ನ ಅಟ್ರಾಕ್ಟ್ ಮಾಡಬೇಕಂದ್ರೆ ವೈಬ್ರೆಂಟ್ ಕಲರ್ಸು ಒಂಥರ ಬ್ರೈಟ್ ಆಗಿ ಲೈವ್ಲಿ ಆಗಿದೆ ನೋಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಫೋಟೋ ಫ್ರೇಮು, ಅಲ್ಲಿ ನಾವು ನಿಂತ್ಕೊಂಡು ಫೋಟೋಸು ತೊಗೊಂಡ್ವಿ. ಆ್ಯಂಡ್ ಡಾಲ್ಫಿನ್ದು ಸಾವಿನಿಯರ್ಸ್ ಎಲ್ಲನೂ ಸಿಗುತ್ತೆ ಇಲ್ಲಿ. ಡಾಲ್ಫಿನೇರಿಯಂ ಒಳಗಡೆ ಕ್ಯಾಫೆಟೇರಿಯಾ ಎಲ್ಲ ಇದೆ. ಸೊ ಆರಾಮಾಗಿ ಕಾಫಿ, ಟೀ ಮತ್ತು ತಿಂಡಿ ತಿನಿಸುಗಳು, ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಆಯಿತಾ. ನಾವು ಶೋಗಿಂತ ಮುಂಚೆನೂ ಬೇಕಾದ್ರೆ ತಿನ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಶೋ ಮುಗಿಸ್ಕೊಂಡು ಬಂದು ತಿನ್ಬಹುದು. ಇಲ್ಲ, ಶೋನಲ್ಲೇ ಬೇಕಾದರೂ ಸ್ನ್ಯಾಕ್ಸ್ ಸಿಗುತ್ತೆ ಅಂತ ಗೊತ್ತಿದೆ ನನಗೆ, ಅದು ತಿನ್ಬೋದು. ಓಕೆ, ಹೊರಗಡೆ ಬಿಸಿಲಿದ್ರೂ ಒಳಗಡೆ AC ಇತ್ತು, ತಣ್ಣಗಿತ್ತು. ಸೊ ಆ ತಂಡಿಗೆ ಕಾಫಿ ವೆಂಡಿಂಗ್ ಮಿಷಿನ್ ನೋಡಿದ ತಕ್ಷಣ ಕಾಫಿ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಕಾಫಿ ವಿತ್ ಮಿಲ್ಕ್, ಐ ಥಿಂಕ್ ಇದು ಕ್ಯಾಪೆಚಿನೋನು ಅಂತ ಅನ್ಸುತ್ತೆ. ಸೊ ಆಫ್ಕೋರ್ಸ್ ಅದನ್ನು 2.5 ದಿರಾಮ್ ಕೊಟ್ಟು ತೊಗೊಂಡ್ವಿ. ನಿಮಗೆ ಈ ಥರ ವೆಂಡಿಂಗ್ ಮಿಷಿನ್ಸ್ ನೋಡೇ ಇದ್ದೀರಾ. ಕಾಫಿ ರೋಬೋಟ್ ಏನು ಸೂಪರ್ ಅಲ್ವಾ ಈ ರೋಬೋಟ್ಗಳೆಲ್ಲ. ನೋಡಿ ಬಂದೇ ಬಿಡ್ತು ನಮ್ಮ ಕಾಫಿ ರೆಡಿಯಾಗಿ ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ಬಂತು. ಆ್ಯಂಡ್ 2.5 ದಿರಾಮ್ಗೆ ಈ ಕಾಫಿ ಓಕೆ. ನಾವು ಡಾಲ್ಫಿನೇರಿಯಂ ಟಿಕೆಟು ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ಟಿದ್ವಿ. ಅಡಲ್ಟ್ಗೆ ನನಗೆ 89 ದಿರಾಮ್ಸು. ಆಲಾಪ್ಗೆ ಅಂದರೆ 2 to 11 ಇಯರ್ಸ್ ಆದರೆ ಕಡಿಮೆ ಬರುತ್ತೆ. ಸೊ 2 to 11 ಇಯರ್ಸ್ ಆಗಿರೋದ್ರಿಂದ ಅವನಿಗೆ 37 ದಿರಾಮ್ ಬೇಕು. ಸೊ ಟೋಟಲ್ ಆಗಿ 215 ದಿರಾಮ್ ನಾನು ಡಾಲ್ಫಿನೇರಿಯಮ್ ಕೊಟ್ಟೆ. ಇದು ಟಿಕೆಟ್ ನೋಡಿ. ಅದರ ಹೆಸರಿದೆ ಫುಲ್ ಎಕ್ಸೈಟೆಡ್ ಆಗ್ತಾನೆ. ಬ್ಯಾಟ್ರಿ ಫುಲ್ ಚೆನ್ನಾಗಿದೆ. ಒಳಗೆ ಬಂದರೂ ಅಷ್ಟೇ ಫುಲ್ ಕಲರ್ಫುಲ್ ಆಗಿದೆ. ಸೊ ಫುಲ್ ಏನಂದರೆ ಎನರ್ಜಿ ನಮಗೆ ಆ್ಯಸ್ ಇಟ್ ಈಸ್ ಹೈ ಇರುತ್ತೆ. ಇದು ಒಳಗೆ ಬಂದ್ಮೇಲೆ ಇನ್ನೂ ಹೈ ಆಗಿಬಿಡುತ್ತೆ. ಆ್ಯಂಡ್ ನನಗೆ ಬಿಡಿ ಆಲಾಪ್ ಅಂತೂ ಫುಲ್ ಜೋಶಲ್ಲಿದ್ದ ನೋಡಿ. ಇಲ್ಲಿಂದ ಕ್ಯಾಮ್ರಲ್ಲಿ ಕಾಣಿಸ್ತಾ ಇದ್ದೀನಿ ಅಂತ ವೇವು ಮಾಡ್ತಿದ್ದ. ವಿಡಿಯೋನ ಫೋಟೋ ಅಂದ್ಕೊಂಡೆ. ಎಷ್ಟೊತ್ತು ಗಂಟೆ ಶೋ? ಪಾಪ್ಕಾರ್ನ್ ಇಲ್ಲೇ ತೊಗೊಂಡು ತಿನ್ಬೋದು. 10 ದಿರಾಮ್ಸ್. ಇಲ್ಲಿ ಏನಂದರೆ ಚೇರ್ಗಳು ನೋಡಿ, ಸೀಟ್ಗಳು ಕಲರಲ್ಲಿ ಇದೆ. ನಾವು ಕೂತಿದ್ದೀವಲ್ಲ ಗ್ರೀನು ಮತ್ತು ಹಿಂದೆ ಇರೋ ಬ್ರೌನ್ ಎಲ್ಲ ನಾರ್ಮಲ್ ಸೀಟ್ಸು. ರೆಡ್ ಬೇಕು ಅಂದರೆ VIP ಟಿಕೆಟ್ಸ್ ತೊಗೋಬೇಕು. ಅದು VIP ಸೀಟ್ಸ್. ಮಧ್ಯದಲ್ಲಿ ಸೆಂಟರಲ್ಲಿರೋದು VIP. ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ದುಡ್ಡು. ನಾನು VIP ತೊಗೊಂಡಿಲ್ಲ, ನಾರ್ಮಲ್ ತೊಗೊಂಡಿದ್ದೀನಿ. ಬಟ್ ಲಕ್ಕಿಲಿ ಮುಂದೆ ಫಸ್ಟ್ ರೋನೇ ಸಿಕ್ತು ನಮಗೆ, ಸ್ವಲ್ಪ ಬೇಗ ಬಂದಿದ್ದರಿಂದ. ಸೊ ಇಡೀ ಶೋ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆಯಿತಾ. ಆ್ಯಂಡ್ ಇಲ್ಲೇ ಆನ್ ದ ಸ್ಪಾಟ್ ಬಂದರೆ ನಿಮಗೆ ಒಬ್ಬರು ಅಡಲ್ಟ್ಗೆ 112 ದಿರಾಮ್, ನಮಗೆ ಸಿಕ್ಕಿರೋದು 89. ಸೊ ಆನ್ ದ ಸ್ಪಾಟ್ 112 ದಿರಾಮ್.
ಓಕೆ, ದ ಮಚ್ ಅವೈಟೆಡ್ ಶೋ ಸ್ಟಾರ್ಟ್ ಆಗೇ ಹೋಯ್ತು. ಏನು ಬಂದು ಸ್ವಲ್ಪ ಹೊತ್ತರಲ್ಲೇ ಶುರುವಾಗೋಯ್ತು. ನಾನು ಫಸ್ಟು ಡಾಲ್ಫಿನ್ ಬರುತ್ತೆ ಅಂದ್ಕೊಂಡೆ, ಆದರೆ ಡಾಲ್ಫಿನ್ ಬರಲಿಲ್ಲ. ಫಸ್ಟು ಸೀಲ್ ಬಂತು. ಸೊ ಸೀಲ್ ಕೂಡ ಸಿಕ್ಕಾಪಟ್ಟೆ ಕ್ಯೂಟಾಗೆ ಎಲ್ಲನೂ ಮಾಡ್ತು ಆ್ಯಕ್ಟಿವಿಟಿ. ಇನ್ಫ್ಯಾಕ್ಟ್ ನನಗೆ ಸೀಲು, ಡಾಲ್ಫಿನ್ ಮತ್ತು ಸೀಲ್ ಕಂಪೇರ್ ಮಾಡಿದ್ರೆ ಸೀಲೇನು ಅಷ್ಟು ಇಷ್ಟ ಇರಲಿಲ್ಲ. ಬಟ್ ಈ ಶೋ ನೋಡಿದ್ಮೇಲೆ ನನ್ನ ಒಪಿನಿಯನ್ ಚೇಂಜ್ ಆಗೋಯ್ತು. ಬಿಕಾಸ್ ಸೀಲ್ ಕೂಡ ಅಷ್ಟೇ ನೀಟಾಗಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತು. ಆ್ಯಂಡ್ ಸಕ್ಕರೆ ಎಂಜಾಯ್ ಮಾಡಿದ್ವಿ ಈ ಶೋನ ಮಾತ್ರ ನಾವು. ಪಾಪ ಪ್ರಾಣಿಗಳು ನೋಡಿ ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳುತ್ತಲ್ಲ, ಮುದ್ದಾಗ ಅನ್ಸುತ್ತೆ. ಎತ್ಕೊಂಡು ಹೋಗಿ ದಬ್ಕೊಂಡ್ಬಿಡೋಣ ಹಾಗೆ ಆ ಸೀಲ್ನ ಅನ್ನಿಸ್ತಿತ್ತು ನನಗೆ. ಲಕ್ಕಿಲಿ ನಾವು ಫ್ರಂಟ್ ರೋನಲ್ಲೇ ಇದ್ದಿದ್ದರಿಂದ ನಮಗೆ ತುಂಬ ಹತ್ತಿರವಾಗಿ ಸೀಲು ಸಿಕ್ತು ಆ್ಯಕ್ಚುಲಿ. ಸೊ ನೀವು ಒಂದು ಸ್ವಲ್ಪ ಮುಂಚೆ ಹೋದರೆ ನೋಡಿ ನಿಮಗೂ ಈ ಅವಕಾಶ ಸಿಗುತ್ತೆ. ಅಲ್ಲಿ ನೋಡ್ರಿ ಕೈ ಇಟ್ಕೊಂಡು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತಾ ಇತ್ತು. ನಮಗೆ ಒಂದೊಂದು ಆ್ಯಕ್ಟಿವಿಟಿ ಮಾಡಿದಾಗಲೂ ಅಷ್ಟೇ ಖುಷಿ ಆಗ್ತಿತ್ತು. ವೇವ್ ಮಾಡ್ತಾ ಇದೆ. ಸೀಲು ನಮಗೆ ಟಾಟಾ ಬೈ ಬೈ ಹೇಳಿಬಿಟ್ಟು ಒಳಗೆ ಹೋಯ್ತು. ಅವಾಗ ಡಾಲ್ಫಿನ್ ಎಂಟ್ರಿ ಆಯಿತು. ಡಾಲ್ಫಿನ್ಗಳು ಬಂದಮೇಲಂತೂ ಕೇಳಬೇಕಾ, ಅಪ್ಪ ಅವುಗಳ ಸ್ಟಂಟು ನೋಡಿ, ಎಗ್ರದೇನು, ನೀರನ್ನ ಹೊರಗೆ ಹಾಕೋದೇನು, ಅವುಗಳು ಎಷ್ಟು ಎನರ್ಜಿನಲ್ಲಿ ಮಾಡ್ತಾ ಇದ್ವು, ನಾವು ಅಷ್ಟೇ ಎನರ್ಜಿನಲ್ಲಿ ಕಿಕ್ಕಿರೋದು ಕುಣಿತಾ ಇದ್ವಿ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಇನ್ ಹೋಲ್ ಆಡಿಟೋರಿಯಂ ಅದೇ ಹೈ ಎನರ್ಜಿ, ಹೈ ಸ್ಪಿರಿಟಲ್ಲಿ ಇತ್ತು. ಓ ನೋಡಿ ಅಲ್ಲಿ ಬಾಲ್ ಎಲ್ಲಿಗೆ ಬಿಸಾಕ್ತು ಅಂತ ಮಾತಾಡ್ತಾ ಇದೆ. ಏನು ದುಡ್ಡು ಎಣಿಸ್ತಾ ಇದ್ದೀನಿ ಅಂತ ನೋಡಿದ್ರಾ, ಇಲ್ಲಿ ಒಂದು ಲಕ್ಕಿ ಡಿಪ್ ಇದೆಯಂತೆ. ಲಕ್ಕಿ ಡಿಪ್ ಅಂದರೆ ಒಂದು ರಿಂಗ್ ಕೊಡ್ತಾರೆ, ಅದಕ್ಕೆ 20 ದಿರಾಮು. ಆ ರಿಂಗ್ ತೊಗೊಂಡು ಬಂದು ನಾವು ನೀರಿಗೆ ಎಸಿಬೇಕು ಆಯ್ತಾ. ಡಾಲ್ಫಿನ್ ಅಕಸ್ಮಾತ್ ನಮ್ಮ ರಿಂಗ್ ಏನಾದರೂ ತೊಗೊಳ್ತು ಅಂತ ಹೇಳಿದ್ರೆ ನಮಗೆ ಡಾಲ್ಫಿನ್ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ನೋಡಿ ಆ ರಿಂಗ್ ನಾವು ಇವಾಗ ತಂದಿದ್ದು ಐ ಥಿಂಕ್ ರಿಂಗ್ ನಂಬರ್ 38 ಅನ್ಸುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ. ಎಸ್ 38. ಸೊ ಗೊತ್ತಿಲ್ಲಪ್ಪ, ಎಷ್ಟೊಂದು ಜನ ತೊಗೊಂಡಿರ್ತಾರಲ್ವಾ. ಲಕ್ಕಿದ್ರೆ ಡಾಲ್ಫಿನ್ ನಮ್ಮ ರಿಂಗನ್ನು ಪಿಕ್ ಮಾಡುತ್ತೆ. ಇಲ್ಲಿ ನೋಡಿ ಡಾಲ್ಫಿನ್ ಮೇಲೆ ಅವನು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆ ಟ್ರೈನರ್ ಯಾರಿದಾರಲ್ಲ ಅವರನ್ನೇ ಒಂದು ರೌಂಡ್ ಹಾಕಿಸ್ಬಿಡ್ತು ಫುಲ್ಲು. ಆಹಾ, ಅಲ್ಲ ಮಧ್ಯದಲ್ಲಿ ಹಾಕು, ದೂರ ಹಾಕು. ಅಪ್ಪನ ಇನ್ಸ್ಟ್ರಕ್ಷನ್ ಕೇಳಿಸ್ಕೊಂಡಾಗ ಮಾಡ್ದ. ಆದರೂ ಅವ್ನು ಡಿಸೈಡ್ ಆಗಿದ್ದಾನೆ ಅನ್ಸುತ್ತೆ ಎಲ್ಲಿ ನಿಂತ್ಕೊಂಡು ಎಲ್ಲ ಹಾಕಬೇಕು ಅಂತ. ನೋಡಿ ಇಲ್ಲಿ ಎಲ್ಲ ಮಕ್ಕಳನ್ನು ರಿಂಗ್ ಇಟ್ಕೊಂಡಿರೋರ್ನೆಲ್ಲ ಸೆಂಟರ್ ಕರ್ಕೊಂಡು ಬಂದರು. ಸೆಂಟರಿಂದ ಥ್ರೋ ಮಾಡಬೇಕು ಅಷ್ಟೇ. ಯಾರ್ಲಿ ಲಕ್ಕು, ಯಾರಿಗೆ ಲಕ್ ಇರುತ್ತೋ ಅವ್ರ ರಿಂಗಿಂದ ಪಿಕ್ ಮಾಡುತ್ತೆ. ಹ್ಯಾಪಿ ದಿವಾಲಿ. ನಾವು ದೀಪಾವಳಿ ಟೈಮಲ್ಲಿ ಇಲ್ಲಿದ್ದಿದ್ದು, ಅದಕ್ಕೆ ಹ್ಯಾಪಿ ದಿವಾಲಿ ಅಂತ ಕಾಣಿಸ್ತಿದೆ ನಿಮಗೆ. ರಿಂಗ್ ಎಸಿತಿದ್ದಾರೆ. ಡಾಲ್ಫಿನ್ಸ್ ಎಲ್ಲಿ ಬಂದು ಯಾವ್ದು ರಿಂಗನ್ನು ಪಿಕ್ ಮಾಡುತ್ತೋ ಗೊತ್ತಿಲ್ಲ. ಎಲ್ಲಾಯ್ತು ಏನು ರಿಂಗು 38 ಅಲ್ಲಿ ಸೆಂಟರಲ್ಲಿದೆ. ಬಂತು ಡಾಲ್ಫಿನ್ ಬಂತು. ನನಗಿಂತ ಜಾಸ್ತಿ ಅಲ್ಲಿ ನೋಡಿ ಅವನು ಕಾಯ್ತಾ ಇದ್ದಾನೆ ಯಾವುದನ್ನು ಪಿಕ್ ಮಾಡುತ್ತೆ ಅಂತ. ಅಯ್ಯೋ ಪಿಕ್ ಮಾಡಲಿಲ್ಲ. ಅಲ್ಲೇ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ ರಿಯಾಕ್ಷನ್ನು. 20 ದಿರಾಮ್ ಡೂಮ್. ಆದ್ರೂ ಪರವಾಗಿಲ್ಲ, ಈ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಲ್ವಾ. ಹೊರಗಿತ್ತು ಡಾಲ್ಫಿನ್ ಏರಿಯಾಮಲ್ಲಿ ಡಾಲ್ಫಿನ್ ಮತ್ತು ಸೀ ಶೋ ಸಕ್ಕತ್ತಾಗಿತ್ತು. ನಾನು ಎಂಜಾಯ್ ಮಾಡಿದೆ. ಮಕ್ಕಳಂತೂ ಕೇಳಂಗೆ ಇಲ್ಲ, ಸಕ್ಕತ್ತಾಗಿತ್ತು. ಓಕೆ, ಡಾಲ್ಫಿನ್ ಏರಿಯಾಮಲ್ಲಿ ಡಾಲ್ಫಿನ್ ಮತ್ತು ಸೀಲ್ ಶೋ ನೋಡಿದ್ವಿ. ಹೇಗಿತ್ತಾ? ಸಕ್ಕತ್ತಾಗಿತ್ತು. ಸೀಲ್ ಅಂತೂ ನೆಲದ ಮೇಲೆ ಕ್ಯಾಚ್ ಎಲ್ಲ ಆಡ್ತು. ಡಾಲ್ಫಿನ್ ಅಂತೂ ಸೂಪರಾ. ಇಷ್ಟ ಆಗೋಯ್ತಾ? ಮನೆಗೊಂದು ತಗೊಂಡೋಗ್ಬಿಡೋಣ. ಅವನು ಅವಾಗಲೇ ಹೇಳ್ದ, ಅಮ್ಮ ನಮ್ಮನೆಗೊಂದು ತಗೊಂಡೋಗ್ಬಿಡೋಣ ಅಮ್ಮ ಅಂತ. ಬರೀ ಡಾಲ್ಫಿನ್ ಫೋಟೋ ಕೊಟ್ಟಿದ್ದಾರೆ. ಡಾಲ್ಫಿನ್ ಪರ್ಚೇಸ್ ಎಷ್ಟು ಅಂತ ಹಾಕಿದರೆ ಇವತ್ತು ಪರ್ಚೇಸ್ ಆಗ್ಬಿಡೋದು. ಹೌದೌದು. ಏನು ಗೊತ್ತಾ, ಆ್ಯಕ್ಚುಲಿ ಡಾಲ್ಫಿನ್ಸು ಮನುಷ್ಯರನ್ನೆಲ್ಲ ಎತ್ಕೊಂಡು ಹಿಂಗೆಲ್ಲ ಹಾರಿಸೋದು ಎಲ್ಲ ಮಾಡ್ತಾನೆ. ಸೂಪರ್ ಆಗಿತ್ತು. ಡೆಫಿನೆಟ್ಲಿ ವರ್ತ್ ಆಯ್ತಾ. ಇಲ್ಲಿ ಬಂದು ನೀವು ವಿಸಿಟ್ ಮಾಡಬೇಕು. ಎಸ್ಪೆಷಲಿ ಮಕ್ಕಳಿದ್ರೆ ಅಂತೂ ಎಂಜಾಯ್. ಅದು ಫುಲ್ ಸೂಪರ್ ಆಗಿ. ದೊಡ್ಡವರು ಎಂಜಾಯ್ ಮಾಡಿದ್ವಿ, ನಾವು ಮಕ್ಕಳಾಗ್ಬಿಟ್ಟಿದ್ವಿ. ಸೂಪರ್ ಆಗಿತ್ತು. ಪಾಪ್ಕಾರ್ನ್ ಬೇರೆ ತಿನ್ಕೊಂಡು, ಸಿನಿಮಾ ನಾವು ಹಿಂಗೆ ಥಿಯೇಟ್ರಲ್ಲಿ ತಿಂತೀವಲ್ಲ ಆ ಥರ ಪಾಪ್ಕಾರ್ನ್ ತಿನ್ಕೊಂಡು ಶೋ ನೋಡಿದ್ವಿ. ಸಕ್ಕತ್ತಾಗಿತ್ತು. 1 ಅವರ್ ಹೋಗಿದೆ ಗೊತ್ತಾಗಲಿಲ್ಲ. ಸೊ ಹೋಪ್ ನಿಮಗೂ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ರೂಪಾ ಪ್ರಭಾಕರ್ ಚಾನಲಲ್ಲಿ ನಿಮ್ಮ ಪ್ರೀತಿನ ತೋರಿಸೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ, ನನಗೆ ಖುಷಿ ಆಗುತ್ತೆ. ಆ್ಯಂಡ್ ದುಬೈ ಸೀರೀಸ್ ಎಲ್ಲಾನು ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟ್ ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಈ ಟಿಕೆಟ್ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಅದು ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಮಾತಾಡೋಣ. ಓಕೆ, ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ನಾವು ಎಲ್ಲರೂ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಲ್ಲಿ ತನಕ Love you all.